ನಾನು ಸೌಕಾರ ನಮ್ಮಪ್ಪ ಸೌಕಾರ. ನಾನು ಸೌಕಾರ ನಮ್ಮಪ್ಪ ಸೌಕಾರ. ನಮ್ಮ ತಾತ ಮುತ್ತಾತರು ಎಲ್ಲ ಸೌಕಾರೇ. ನಮ್ಮ ತಾತ ಮುತ್ತಾತರು ಎಲ್ಲ ಸೌಕಾರೇ. ನಾನು ಸೌಕಾರ ನಮ್ಮಪ್ಪ ಸೌಕಾರ. ಸುತ್ತ ಹಳ್ಳಿಗೆಲ್ಲ ನಾ ದುಡ್ಡು ಕೊಟ್ಟು ಮೆರೆದೆ. ಸುತ್ತ ಹಳ್ಳಿಗೆಲ್ಲ ನಾ ದುಡ್ಡು ಕೊಟ್ಟು ಮೆರೆದೆ. ಬಡ್ಡಿ ಆಸೆಗಾಗಿ ನಾ ದುಡ್ಡು ಕೊಟ್ಟು ಕೆಟ್ಟೆ. ಆ ಬಡ್ಡಿ ಆಸೆಗಾಗಿ ನಾ ದುಡ್ಡು ಕೊಟ್ಟು ಕೆಟ್ಟೆ. ನಾನು ಸೌಕಾರ ನಮ್ಮಪ್ಪ ಸೌಕಾರ. ನಾನು ಸೌಕಾರ ನಮ್ಮಪ್ಪ ಸೌಕಾರ. ನಮ್ಮ ತಾತ ಮುತ್ತಾತರು ಎಲ್ಲ ಸೌಕಾರೇ. ಆ ಸಿದ್ಧನಿಗೂ ನಾನು ಸಾಲವನ್ನು ಕೊಟ್ಟೆ. ಆ ಮಾದನಿಗೂ ನಾನು ಸಾಲವನ್ನು ಕೊಟ್ಟೆ. ಆ ಸಿದ್ಧನಿಗೂ ನಾನು ಸಾಲವನ್ನು ಕೊಟ್ಟೆ. ಆ ಮಾದನಿಗೂ ನಾನು ಸಾಲವನ್ನು ಕೊಟ್ಟೆ. ಬಡ್ಡಿ ಆಸೆಗಾಗಿ ಬಡ್ಡಿ ಆಸೆಗಾಗಿ ದುಡ್ಡು ಕಳೆದು ಕೊಟ್ಟೆ. ಆ ಬಡ್ಡಿ ಆಸೆಗಾಗಿ ನಾ ದುಡ್ಡು ಕಳೆದುಕೊಂಡೆ. ನಾನು ಸೌಕಾರ ನಮ್ಮಪ್ಪ ಸೌಕಾರ. ನಾನು ಸೌಕಾರ ನಮ್ಮಪ್ಪ ಸೌಕಾರ. ನಮ್ಮ ತಾತ ಮುತ್ತಾತರು ಎಲ್ಲ ಸೌಕಾರೇ. ಸುತ್ತಮುತ್ತ ಸುತ್ತಿ ಆ ಸಿದ್ಧನನ್ನು ಹಿಡಿಯುವೆ. ಸುತ್ತಮುತ್ತ ಸುತ್ತಿ ಆ ಸಿದ್ಧನನ್ನು ಹಿಡಿಯುವೆ. ಬಡ್ಡಿ ವಸೂಲಿ ಮಾಡಿ ನಾ ರಾಜನಂತೆ ಮೆರೆಯುವೆ. ಆ ಬಡ್ಡಿ ವಸೂಲಿ ಮಾಡಿ ನಾ ರಾಜನಂತೆ ಮೆರೆಯುವೆ. ನಾನು ಸೌಕಾರ ನಮ್ಮಪ್ಪ ಸೌಕಾರ. ನಾನು ಸೌಕಾರ ನಮ್ಮಪ್ಪ ಸೌಕಾರ. ನಮ್ಮ ತಾತ ಮುತ್ತಾತರು ಎಲ್ಲ ಸೌಕಾರೇ. ನಮ್ಮ ತಾತ ಮುತ್ತಾತರೆಲ್ಲ ಎಲ್ಲ ಸೌಕಾರೇ. ನಾನು ಸೌಕಾರ ನಮ್ಮಪ್ಪ ಸೌಕಾರ. ನಮ್ಮ ತಾತ ಮುತ್ತಾತರು ಎಲ್ಲ ಸೌಕಾರೇ. ನಮ್ಮ ತಾತ ಮುತ್ತಾತರು ಎಲ್ಲ ಸೌಕಾರೇ. ನಮ್ಮ ತಾತ ಮುತ್ತಾತರು ಎಲ್ಲ ಸೌಕಾರೇ. ಸಿದ್ದನ್ನ ಹುಡುಕಿ 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 ಸಿದ್ಧ ಸಿಗ್ತಾನೆ ಇಲ್ಲ. ಬುದ್ಧಿ ಊಸ್ಬೇಕಾದ್ರೆ ಹಿಡಿಬೋದು, ಅವನ್ ಮತ್ತೆ ಸಿಕ್ಕಲ್ಲ ಬಿಡಿ. ಹಾಗೆ ಹೇಳು ಅಪ್ಪ. ಅದನ್ನು ಬೇಕಾದ್ರೂ ಬ್ಯಾಗ್ ಹಿಡ್ಕೊಂಡ್ಬಿಡ್ಬೋದು. ಈ ಸಿದ್ಧ ನನ್ನ ಮಗ ಹಾದ್ಯಾ ಬಿಲ ಒಳಗ ಗೊತ್ತಿಲ್ಲ. ಬಸ್ಕುನ್ನಿಕಾಯಿ ನನ್ನ ಮಗನೇ ನೀನ್. ಇರ್ಲಿ ಇರ್ಲಿ. ಈ ರಂಗ್ ಶೆಟ್ಟಿ ಅಂತಂದ್ರ ಪಾಂಡುರಂಗನಿಗೆ ಸಾಲ ಕೊಡಮ್ಮ ಅಂತ ಊರವ್ರ ಅಂತಾರ. ಈ ರಂಗ್ ಶೆಟ್ಟಿ ಅಂತಂದ್ರ ಕುಬೇರ್ನಂತಮ್ಮ ಅಂತ ಊರವ್ರ ಅಂತಾರೆ. ಈ ರಂಗ್ ಶೆಟ್ಟಿಗೆ ಕೈ ಮುಗಿದವರಷ್ಟೇನೆ, ಕಾಲಿಗೆ ಬಿಡಿದವರಷ್ಟೇನೆ. ಬಂದು ಬಂದು ನನ್ನ ಕಾಲ್ಗ ನಾಯಿಗಳನ್ನ ಬಿಡ್ಕತ್ತರಕ್ಕಲ್ಲ. ಯಾಕಂದ್ರೆ ದುಡ್ಡು ಕಲ್ಲ ದುಡ್ಡು.
ದುಡ್ಡೊಂದಿದ್ರ ಸತ್ತೋಗಿರ ಎಣ ಕೂಡ ಬಂದು ಅಂತ ಹೇಳ್ತಾರ. ನಿಜ ಬುದ್ಧಿ. ದುಡ್ಡಿಲ್ಲ ಅಂದ್ರ ಪಕ್ಕದಲ್ಲಿರೋ ಜನ ಕೂಡ ಮಾತಾಡ್ಸಲಕ್ಕಲ್ಲ. ಅಂತ ಕೋಟಿ ಕೋಟಿಲಿ ಬೆಳೆದಂತ ಈ ರಂಗಶೆಟ್ಟಿ ನನ್ನ ಮನಲಿ ದುಡ್ಡು ಕೊಳ್ಳತ ಬಿದ್ದದ. ದುಡ್ಡು ಕೊಳ್ಳತ ಬಿದ್ದದ. ಲಕ್ಷ್ಮೀದೇವಿ ಕಾಲ್ ಮುರ್ಕ ಕೂತಳ. ಅಂತದ್ರಲ್ಲಿ ನಾನ್ ಯಾಕಪ್ಪ ಇವ್ರಿಗೆ ಕೈ ಮುಗಿಬೇಕು, ನಾನ್ ಯಾಕೆ ಇವ್ರಿಗೆ ಸಲ್ಯೂಟ್ ಹೊಡಿಬೇಕು ಇವಳು ಅಂತ ಬುದ್ಧಿ ಇರ್ಲಿ ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಇರ್ಲಿ, ಏನ್ ಮಾಡೋದಲ್ಲ, ಆರೋಗ್ಯ ಸಮಸ್ಯೆ. ದುಡ್ಡು ಬಂತು, ಆರೋಗ್ಯ ಮಾತ್ರ ನನ್ನ ಜೊತೆಗೆ ಬರ್ಲಿಲ್ಲ. ಇರ್ಲಿ, ಆ ಆರೋಗ್ಯ ಸ್ವಾಮಿಯಾರು ಕೇಳಿದ್ರು ಕೊಡ್ತೀನಿ. ಏನ್ ಮಾಡೋದು ನೋಡ್ಲಾ, ನನ್ನ ಹತ್ರ ಸಾಲ ತಗೊಳ್ದಿರೋ ಮಂಗ್ಯಾರಿದಾರಲ್ಲ, ಯಾರು ಇಲ್ಲ ಬುದ್ಧಿ, ಎಲ್ಲ ತಗೊಂಡ್ರ. ಯಾರು ಇಲ್ಲ ನೋಡು. ಆ ಚಿನ್ನದ ಟೀಯಿಂದ ಚಿಕ್ಕನಾಗೈನ ಟೀ ಗಂಟ, ಪಣ್ಣದ ಕೇರಿಯಿಂದ ದೊಡ್ಡ ಬೋವಿ ಮೂಲ ಗಂಟ ನನ್ನ ಹತ್ರ ಸಾಲ ತಕೊಂಡಿರ್ಬೇಕಲ್ಲ. ಬುದ್ಧಿ ನನ್ನ ಹತ್ರ ಬಡ್ಡಿ ತಕೊಂಡ್ ಚಡ್ಡಿ ಹೊಲಿಸ್ಕೊಂಡ್ ನನ್ನ ಮಕ್ಕ ಎಷ್ಟೇನ. ಯಾರು ಬುದ್ಧಿ? ನನ್ನ ಹತ್ರ ಬಡ್ಡಿ ತಕೊಂಡ್ ಚಡ್ಡಿ ಹೊಲಿಸ್ಕೊಂಡ್ ನನ್ನ ಮಕ್ಳು ಎಷ್ಟೇನೆ. ನನ್ನ ಅಂಗಡಿ ನನ್ನ ಸಾಮಾನ್ ತಕೊಂಡ್ ಎಷ್ಟು ಜನ ಅದನ್ನ ಮುಂದೋರ್ದು ಅಂತ ನಿಂಗೆ ಗೊತ್ತೇನಿಲ್ಲ. ಗೊತ್ತಿಲ್ಲ ಬುದ್ಧಿ. ಆಡ ಹೈಕ್ಲಿಂದ ಹಿಡ್ದು ಮೂಲಲ್ಲಿ ಕೂತಿರ ಮುದುಕಿರ್ಗಂಟುವ ಸರಿಯಾಗಿ ಕೇಳಿಸ್ಕಲ್ಲ. ಆಡ ಹೈಕ್ಲಿಂದ ಹಿಡ್ದು ಮೂಲಲ್ಲಿ ಕೂತಿರ ಮುದುಕಿ ಗಂಟುವ ನನ್ನ ಸಾಮಾನೇ ಬೇಕು, ನನ್ನ ಅಂಗಡಿ ಸಾಮಾನೇ ಬೇಕು ಅಂದೆ. ಅರ್ಥ ಮಾಡ್ಕೋಬೇಕು ಕಲ ನೀನು ಸರಿಯಾಗಿ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನನ್ನ ಅಂಗಡಿ ಸಾಮಾನೇ ಬೇಕು ಅಂತೀನಿ. ಅಂತದ್ರಲ್ಲಿ ಈ 420 ನನ್ನ ಮಂಗ ಸಿದ್ಧ ಬುದ್ಧಿ ಬುದ್ಧಿ ರಂಗಶೆಟ್ರೆ, ನನ್ನ 3ನೇ ಹೆಂಡ್ತಿ ಮಗ ದೊಡ್ಡೋಳಗಳ ಆರ್ತಿ ಶಾಸ್ತ್ರ ಮಾಡ್ಬೇಕು ಸ್ವಾಮಿ. ನನ್ನ ಹತ್ರ ಕಾಸು ನಯಾ ಪೇಸ ಇಲ್ಲ. ನಿಮ್ಮ ಅಂಗಡಿಲಿ ಸಾಮಾನು ಕೊಡಿ ಬುದ್ಧಿ, ಹೆಂಗ್ಯಾರು ಮಾಡಿ ತೀರ್ಸ್ಬಿಡ್ತೀನಿ, ಒಂದ್ 50,000 ದುಡ್ಡು ಕೊಡಿ ಸ್ವಾಮಿ ಅಂತ ಕೇಳ್ದ. ನಾನು ಪಾಪ ಹೆಣ್ಣು ವಯಸ್ಸಿಗೆ ಬಂದಳ, ಮುಂದಕ್ಕೆ ಬೇಕಾಯ್ತಳ ಅಂತ ಹೇಳಿ ನನ್ನ ಮಗನಿಗ ದುಡ್ಡು ಕೊಟ್ಟಿ. ಆದ್ರ ನನ್ನ ಮಗ 1 ದಿನ ಆಯ್ತು, 2 ದಿನ ಆಯ್ತು, 1 ವಾರ ಆಯ್ತು, 1 ತಿಂಗಳಾಯ್ತು, ಅವ್ನು ಹುಡುಕಿ ನನ್ನ ಚಪ್ಲಿಗಳು ಮಾತ್ರ ಸಮದೋಯ್ತು. ನನ್ನ ಮಗ ಮಾತ್ರ ಸಿಕ್ಲಿಲ್ಲ ನೋಡ್ಲಾ ಛತ್ರಿ. ಸಮಾಧಾನಕ್ಕೆ ಬಾಳೆಹಣ್ಣು ತಿಂದರೆ. ಅಯ್ಯೋ, ಈ ಬಾಳೆಹಣ್ಣು ಚಿಕ್ಕದಕ್ಕಲ್ಲ, ದೊಡ್ಡ ಬಾಳೆಹಣ್ಣು ಅಂತ ಪೇದ ಕಂಡು ಮುಡುವಲ್ಲಿ. ನನ್ನ ಹತ್ರ ಆಮೇಲೆ ತಿಂದ್ಕ ಸುಸ್ತು ಕಮ್ಮಿ ಮಾಡ್ಕತ್ತೀನಿ. ಛತ್ರಿ ನೀನು ಅಧಿಕ ಪ್ರಸಂಗ ಮಾಡಬೇಡಕ್ಕಲ್ಲ. ಛತ್ರಿ ಹೆಂಗೆ ಹೇಳ್ತಾರ ಅಷ್ಟು ಮಾತ್ರ ಮಾಡು. ಅಂತದ್ರಲ್ಲಿ ಎಲ್ಲ ಈ ನನ್ನ ಮಗ ಅಂತ ಅವ್ರು ಕೇರಿಗೆ ಹೋಗಿ ಹುಡುಕಿದ್ರ ಎಲ್ಲಿ ಅಂತ ಹುಡುಕ್ಲಿ. ನೆಟ್ಗೋದಿ ಇಷ್ಟ ಬಂದಿ, ನೆಟ್ಗೋದಿ ಇಷ್ಟ ಬಂದಿ, ಒಂದ್ ಸುತ್ತು ಹಿಂಗ ರೌಂಡ್ ಹಾಕ್ತಿಕಲ್ಲ, ರೌಂಡ್ ಹಾಕ್ತಿ ಯಾರು ಸಿಕ್ಲಿಲ್ಲ. ಮನ ತಪ್ಪ ಯಾರ ಕರ್ಮೀನು ಹೊಣೆ ಹಾಕಿದ್ರು. ಕರ್ಮೀನು ಹೊಣೆ ಹಾಕಿ ಹಾಸ್ಪಿಟ್ಲು ಗೋಪಿ ಕೂತ್ಕೊಂಡು ಬೀಡಿ ಹೊಡತ್ತಿದ್ದ. ಏನಪ್ಪ ಗೋಪಿ ಕುಡ್ದ ಕಾಪಿ ಅಂತ ಕೇಳಿದ್ರೆ, ಸ್ವಾಮಿ ಇವತ್ತು ಮಾರಿ ಹಬ್ಬ, ಓನ್ಲಿ BP ಅಂದ್ಬಿಡೋದ. ಅಯ್ಯೋ ಶಿವ ಅಂತ ಹೇಳ್ಬಿಟ್ಟು ಈ ಸಿದ್ಧ ನನ್ನ ಮಂಗ ಎಲ್ಲಿಯ ನನ್ನ ಹತ್ರ ಸಾಲ ಇಸ್ಕೊಂಡು ಸದ್ಯ ಇಲ್ವಲ್ಲ, ನಿನ್ ಯಾರು ನೋಡ್ದಪ್ಪ ಅಂತ ಕೇಳಿದ್ರ ಅವನು ಹೇಳ್ದ, ನಾನು ಹೇಳ್ದೆ ಅಲ್ಲ ಇವನ್ ಯಾರಲ್ಲ 3ನೇ ಹೆಂಡ್ತಿ ಮಗಳಿಗೆ ಆರ್ತಿ ಶಾಸ್ತ್ರ ಮಾಡ್ಬೇಕು, ದುಡ್ಡು ಕೊಡು ಅಂತ ಇಸ್ಕೊಂಡಲ್ಲ, ಇವನೆಲ್ಲ ಸದ್ಯ ಇಲ್ವಲ್ಲ ಗೋಪಿ ಅಂತಂದ್ರೆ ಬುದ್ಧಿ ಸಿದ್ಧನ ಮಗ ಒಂಟು ಗಾಳಿ ಸುಂಟ್ರು ಬಡಿಗೆಗ ಆ ಊರು ಈ ಊರು ಹಲಕ ನಿಂತನ್ನ. ಅವನಿಗ ದಿಕ್ಕು ದೇಶ ಇಲ್ಲ, ಮನ ಮಠ ಇಲ್ಲ ಅಂತ ನನ್ನ ಮಗನಿಗ ಸಾಲ ಕೊಟ್ಟಿದಾರಲ್ಲ ಸ್ವಾಮಿ. ಸಮಾಧಾನ ಮಾಡ್ಕೊಳ್ಳಿ ಸ್ವಾಮಿ. ಅಮ್ಮ ನಿಮ್ಗೆ ಸಾಲ ತೀರಿಸಿದ ಅಂದ್ಬಿಟ್ಟಕ್ಕಲ್ಲ, ನನಗ ಬೇಜಾರಾಗ್ಬಿಡ್ತು. ಈ ಕೋಪದಲ್ಲಿ ಏನ್ ಮಾಡ್ಲಿ ಅಂತ ಗೊತ್ತಾಗ್ದಿಯಾ ಹಸಿ ಬೂತಳ ತಕ್ಕಂದು ನೆಲಕ್ಕೊಂದೇಟು ಹಣಕ್ಕೊಂದೇಟು ಪೈ ನೋಡ್ದು ಬಿಟ್ಟಿಕಲ್ಲ. ಬುದ್ಧಿ ಆಯ್ತು. ನನ್ನ ಮಗ ಸಿಕ್ಲಿ ಹುಡುಕಾಮು, ಎಲ್ಲಿ ನಾನು ಹುಡುಕ್ಬಿಟ್ಟು ನಾನು ದುಡ್ಡು ಹಸಿರಿ ಮಾಡ್ಕೊಳ ಬಲ್ಲ. ಬನ್ನಿ. ಗುರುವೇ ಲೋ ಸಿದ್ಧ, ನಾನು ಬಿಟ್ಟು ಯಾರೋ ಈ ಕಡೆನೆ ಬರ್ತಾ ಇದ್ದಾರೆ ನೋಡ್ಲಾ.
ಗುರುವೇ ಅವ್ನು ನನಗೆ ಸಾಲ ಕೊಟ್ಟವ ರಂಗಸಟ್ಟಿ ಅಂತ. ಈಗ ಏನು ಮಾಡೋದು ಗುರುವೇ? ನಾನು ಕಂಡ್ಕೊಬಿಟ್ರು ಮಾತ್ರ ನನ್ನ ಕತೆ ಮುಗಿಸ್ಬಿಡ್ತಾನೆ. ಲೋ ಹಾಗಿದ್ರೆ ಬೇಗ ನನ್ನ ಪಾದ ಹಿಡ್ಕೊರೋ. ಆಯ್ತು ಗುರುವೇ. ಅಲ್ಲಿ ಯಾರ ಹೇಳಿದ್ರು ಗದ್ಗಿ ಮಠದ ಗುದ್ಲಿಂಗ್ ಸ್ವಾಮಿಗಳ ತಪ್ಪ ಗುದ್ದು ಬಿಟ್ರ ಶಾಸ್ತ್ರ ಕೇಳ್ಬಿಟ್ರ ಆ ಕಳ್ಳನ ಮಗ ಸಿದ್ಧ ಎಲ್ಲಾರು ಸಿಗ್ತಾನೆ, ಅವನು ದುಡ್ಡ ಈಸ್ಕಿಳಿ ಅಂತ. ನಾವು ಈಗ ಸ್ವಾಮಿಗಳ ದಂಡಕ್ಕೆ ಹೋಗಮು. ಆಯ್ತು ಬುದ್ಧಿ. ಏನಾರು ಸಿಕ್ಕ್ರ ಅಲ್ಲೇ ಪುಡಿ ಮಾಡಿ ಏನ್ ಮಾಡಿಲ್ಲ ನನ್ ಕಷ್ಟ ಆಗಲ್ಲ. ಆಯ್ತು ಒಟ್ಲಕಲಿ ಬುದ್ಧಿ, ಒಟ್ಲಕಲಿ. ದುಡ್ಡು ಇಸ್ಕ ಬಂದ್ಬಿಡಂಬಲ್ಲ. ಬಕ್ ಲೇ ನನ್ನ ಮಗನ ಶರಂಡಿಲಿ ಹೊಂದಿ ಮುಖ ನೋಡ್ದೆ ಮೀಟಿ ನೋಡ್ತು ಕೂತಿದೆಯಲ್ಲ. ನನ್ನ ಹತ್ರ ದುಡ್ಡು ಇಸ್ಕೊಂಡು ಸಾಲ ಕೊಡ್ದಿ ಈ ಸ್ವಾಮಿಗಳ ಪಾದ ಹಿಡ್ಕ ಕೂತಿದೆಯಲ್ಲ. ನಾನು ದುಡ್ಡು ಕೊಡು ಬಾ. ನಮಸ್ಕಾರ ಬುದ್ಧಿ. ನಮಸ್ಕಾರ. ದುಡ್ಡು ಕೊಡು ಅಂದ್ರೆ ನಮಸ್ಕಾರ ಅಂದೆ. ನಿಮ್ ನೋಡಿಕಂದ್ರೆ ಮನೆಗೆ ಬಂದಿನಿ ಬುದ್ಧಿ. ಹಾ ನಿಮಗೆ ನಿಲ್ವಲ್ಲ ಹಾ. ಇಸ್ಪೇಟ್ ನಾಟಕ ಹೋಗ್ಸ್ಬೋದ್ಬಿಟ್ಟು. ಅಯ್ಯೋ ಹೇಳಿದ್ಯಾ ಬಾಬನ ಆಡಿಸ್ಬೇಡ ಅಂತ. ಈ ನನ್ನ ಮಗ ಸಾಲ ತೋರಿಸ್ಬಿಟ್ಟು ನನಗೆ ಸಾಲ ಕೊಡ್ಬೇಕು ಅಂತಲ್ಲೇ ಕುಡುಬರ ನನ್ನ ಸಾಲ ಬಡ ನನ್ನ ಸಾಲ ಬುದ್ಧಿ ಬುದ್ಧಿ ಬರ್ತೀನಿ. ಇನ್ನು ಏನು ಹೇಳ್ಬೇಡ ನನಗೆ ಸಾಲ ಇರ್ಲಿ. ಅದು ಬಿದ್ದೋಗ್ಲಿಲ್ಲ, ನಾನು ಹೆಂಗಾದ್ದು ಅಂತ ನೋಡ್ದಿ. ನಮ್ಮ ಬುದ್ಧಿ ಅವರು ಬುದ್ಧಿ ಅಂತ. ಇರ್ಲಿ ಇರ್ಲಿ ಇರ್ಲಿ, ನನ್ನ ಬುದ್ಧಿ ಆತಿಕ್ ಉಳಿಯಲ್ಲ, ಜಗತ್ತಿಗೆ ಹಂಚ್ಬೋದು ಅಂತ ಬುದ್ಧಿ, ಮಣಮೂರಕ್ ಬುದ್ಧಿ. ನಾನು ದುಡ್ಡು ಕೊಡು. ಅಲ್ಲ ಸ್ವಾಮಿ, ನಾನು ಕಟ್ಕೊಂಡ್ ಹೆಂಡ್ತಿ ಯಾರ ಜೊತೆ ಬಿದ್ದಾರ ಬೇಜಾರಾಗಲ್ಲ. ಆದ್ರೆ ಈಸ್ಕೊಂಡಿರೋ ಬಡ್ಡಿ ನನಗೆ ಸಿಕ್ಲಿಲ್ಲ ಅಂತಂದ್ರ ಚಡ್ಡಿ ಕಟ್ಟೋಕು ಪುರ್ಸೋತಿಲ್ಲ ಕಪ್ಪೋಯ್. ಅದರಿಂದಲೇ ನಾನು ದುಡ್ಡು ಕೊಡಬಲ್ಲ. ದುಡ್ಡು ಕೊಡು. ಕಾಪಾಡಿ ಬುದ್ಧಿ. ಅಂಗಡಿ ಸಟ್ರ ಕರ್ಕೊಂಡಿದ್ರೆ ಕಾಪಾಡಿ ಬುದ್ಧಿ. ಶಾಂತಿ ಶಾಂತಿ. ನೀವು ಹೀಗೆಲ್ಲ ಗಲಾಟೆ ಮಾಡಿದರೆ ನಮ್ಮ ಏಕಾಗ್ರತೆಗೆ ಭಂಗ ಬರುತ್ತದೆ. ಆದ ಕಾರಣ ನಡೆದ ವಿಚಾರ ಏನೆಂಬುದನ್ನು ತಿಳಿಸಿ ಅದಕ್ಕೆ ಯೋಗ್ಯ ಪರಿಹಾರವನ್ನು ಹುಡುಕಿಕೊಡುತ್ತೇನೆ. ಎಲ್ಲೇ ಸ್ವಾಮಿ ಪರಿಹಾರ? ಎಲ್ಲೇ ಸ್ವಾಮಿ ಪರಿಹಾರ? ಈ ನನ್ನ ಮಗ ಸಾಮಾನ್ಯ ನನ್ನ ಮಗ ಅನ್ಬೇಡ, 420 ನನ್ನ ಮಗ. ಸ್ವಾಮಿ, ನಾನು 3ನೇ ಹೆಂಡತಿ ಮಗ ದೊಡ್ಡೊಳಗಳು. ಆರತಿ ಶಾಸ್ತ್ರಕ್ಕೆ ದುಡ್ಡು ಬೇಕು ಸ್ವಾಮಿ ಅಂತ ಇಸ್ಕೋವಾದ ನನ್ನ ಮಗ. ಸದ್ದು ಇಲ್ಲ ಸ್ವರವೂ ಅಲ್ಲ. ನಾವು ದುಡ್ಡು ಕೊಟ್ಟದ್ದೇ ತಪ್ಪ ಹೇಳಿ ಮತ್ತ. ಭಕ್ತ, ಹಾಗೆಲ್ಲ ಕೊಟ್ಟವರ ಹಣ ಮುಳುಗಿಸುವ ಪಾಪದ ಕೆಲಸ ಮಾಡಬಾರ್ದಪ್ಪ. ನೋಡು, ಮನುಷ್ಯನಾಗಿ ಹುಟ್ಟಿದ ಮೇಲೆ ಜ್ಞಾನ ಮಾರ್ಗ ಹಿಡಿದು ಸಾಗಬೇಕು. ಇಂದು ಒಬ್ಬರ ಹಣ ಮುಳುಗಿಸಿದರೆ ಮುಂದಿನ ಜನ್ಮದಲ್ಲಿ ಅವರ ಮನೆಯ ನಾಯಿಯಾಗಿ ಹುಟ್ಟಿ ಅವರ ಋಣ ತೀರಿಸಬೇಕಾಗುತ್ತದೆ. ಪರಹಿತಾರ್ಥಂ ಇದಂ ಶರೀರಂ ಎಂಬಂತೆ ಈ ಶ್ರೀಮಂತರು ನಿನಗೆ ಆಪತ್ಕಾಲದಲ್ಲಿ ಹಣ ಕೊಟ್ಟಿದ್ದಾರೆ. ಆದ ಕಾರಣ ಅವರ ಹಣವನ್ನು ಅವರಿಗೆ ಹಿಂದಿರುಗಿಸಿಬಿಡು. ಅಂದರೆ ನಿನಗೆ ಮುಕ್ತಿ ನನ್ನ ಮಗ ಸಿಗುತ್ತದೆ. ಬಿಟ್ರ ದೊಡ್ಡ ಮೀನಾಗಿ ಆಗ್ಬಿಡ್ತಾನ. ಸರಿಯಪ್ಪ, ನಿಮ್ಮ ಮಾತಿಗೇನೋ ಬೆಲ ಕೊಡ್ತೀನಿ. ಆದ್ರ ಈ ನನ್ನ ಮಗ 420 ಅದನ್ನ ಸ್ವಾಮಿ. ಇವತ್ತಿದ್ದ ಈ ಕಾರ್ಯಕ್ರಮ, ನಾಳೆ ಕಾರ್ಯಕ್ರಮ ಅಂತ ಮೈಸೂರು ಬೆಂಗಳೂರು ಅಲ್ಲಿ ಇಲ್ಲಿ ಅಲಕ ನಿಂತನ. ನಾನೇನ್ ಸ್ವಾಮಿ ಇವ್ರ ಹತ್ರ ದುಡ್ಡು ವಸೂಲಿ ಮಾಡ್ಕೊಳ್ಳೋದು? ಭಕ್ತ, ನೀವು ತುಂಬಾ ತಪ್ಪು ತಿಳ್ಕೊಂಡಿದ್ದೀರಾ. ಈ ಸಿದ್ದಪ್ಪ ನಮ್ಮ ಸದ್ಬೋಧಾಮೃತವನ್ನು ಕೇಳಿದಾಗನಿಂದಲೂ ತನ್ನ ದುರ್ಗುಣಗಳನ್ನೆಲ್ಲ ಬಿಟ್ಟು ಬಿಟ್ಟಿದ್ದಾನೆ. ತಾನು ನಿರ್ಗತಿಕನಾಗಿ ತಿರುಗಿದರೂ ಪರವಾಗಿಲ್ಲ, ಇದ್ದ ಆಸ್ತಿ ಪಾಸ್ತಿನೆಲ್ಲ ಮಾರಿ ನಮ್ಮಲ್ಲಿ ವಾಗ್ದಾನ ಪಡೆದು ಸದ್ಗುಣಿಯಾಗಿ ಬಾಳ್ತೀನಿ ಅಂತ ವಾಗ್ದಾನ ಪಡೆದಿದ್ದಾನೆ. ಅದಕ್ಕಾಗಿ 3 ದಿವಸ ಅವಕಾಶ ಮಾಡಿಕೊಡಿ. 3 ದಿನ ಅವಕಾಶ ಕೊಟ್ರ ಅಷ್ಟೆಲ್ಲ ಪರಾರಿ ಆಗ್ತೀವಿ ಅಂತ ಅರ್ಥ. ಏನ್ ಸ್ವಾಮಿ 3 ದಿನ 3 ನಿಮಿಷ ಕೂಡ ಇವ್ನು ಟೈಮ್ ಕೊಡಲ್ಲ ಸ್ವಾಮಿ. ನಿಮ್ಮ ಸಾಮಾನ್ಯ ನನ್ನ ಮಗ ಅಂತ ತಿಳ್ಕೊಂಡ್ರೆ ಇಕ್ತಗಾರಟ್ಟೆಮ ಸ್ವಾಮಿ, ಇಕ್ತಗಾರಟ್ಟೆಮ. ಇವ್ ನಿಕ್ತಿ ಊರಿಗೆ ಹಚ್ಬೋದು, ಅಂತದ್ರಲ್ಲಿ ಇವನ್ನ ಬುಟ್ರ ಸಿಕ್ಕಲ್ಲ. ನಾನು ದುಡ್ಡು ಇಸ್ಕೊಟ್ಬಿಡಪ್ಪ, ನಾ ಹೋಯ್ತೀನಿ ಸುಮ್ಮನೆ. ಅಲ್ಲ, ಈ 420 ನನ್ನ ಮಗನ ಸಪೋರ್ಟ್ ನೀ ಮೇತಿಗೆ ಬಂದ್ರಿ ಹೇಳಿ ಮತ್ತ. ಭಕ್ತ, ನೀವು ತುಂಬಾ ಅವಿಶ್ವಾಸ ಪಡ್ತಿದ್ರಿ. ಎಷ್ಟೇ ಪಾಪ ಮಾಡಿದರೂ ಅದಕ್ಕೆ ಪಶ್ಚಾತ್ತಾಪ ಅನ್ನೋದು ಇದ್ದೇ ಇದೆ. ಆ ಪಶ್ಚಾತ್ತಾಪ ಪಟ್ಟು ಒಂದ್ಸಲ ಕಣ್ಣೀರು ಸುರಿಸ್ಬಿಟ್ರೆ ಸಾಕು, ಆ ಪಾಪವೆಲ್ಲ ನಾಶವಾಗಿ ಹೋಗುತ್ತದೆ. ಒಂದು ವೇಳೆ 3 ದಿನದೊಳಗಾಗಿ ಈ ಪಾಪಿ ನಿಮಗೆ ಹಣ ಕೊಡದಿದ್ದರೆ ಅದಕ್ಕೆ ಪ್ರತ್ಯೇಕ ಬಡ್ಡಿ ಹಾಕಿ ನಾನೇ ಕೊಡುತ್ತೇನೆ. ನನ್ನ ಮಾತನಾದರೂ ನಂಬ್ತೀಯ ಭಕ್ತ?
ಏನು ನಿಮ್ಮ ಮಾತು ನಂಬೋದು ನಮ್ ಜನ ಆಗ್ಲಿಂದ ಮೂರ್ ತಪ್ಪನ ಮಾತು ನಂಬಕ ಬಂದರ ಇನ್ನು ಸ್ವಾಮಿಯವ್ರ ಮಾತು ನಂಬಕ್ಕಾಗಲ್ಲ ಆದ್ರೂ ನಂಬೋದು ಆದ್ರೆ ಈ ನನ್ನ ಮಗನ ಮೇಲೆ ನನಗೆ ಯಾಕ ಡೌಟ್ ಸ್ವಾಮಿ ಇವ ದುಡ್ಡು ಕೊಡ್ತಾನ ಅಂತ ಸಟ್ಟು ಡಬಲ್ ಬಿದ್ರು ಎತ್ತಿ ಎತ್ತಿ ಅಂಚು ಜಾಕ ನೋಡಿ ಸ್ವಾಮಿ ಏನ ನೀವು ಬುದ್ಧರು ಹೇಳ್ತೀರಿ ಅಂತ ಹೇಳಿ 3 ದಿನ ಟೈಮ್ ಕೊಡ್ಬೋದು ಸ್ವಾಮಿ ಅಲ್ಲಿ ತನಕ ಕೊಡದೆ ಹೋದ್ರ ಭಕ್ತ 3 ದಿನದೊಳಗಾಗಿ ಈ ಪಾಪಿ ನಿನ್ನ ಹಣ ಕೊಡದಿದ್ದರೆ ಮುಂದಿನ ಜನ್ಮದಲ್ಲಿ ಗರ್ಕಿಯಾಗಿ ಹುಟ್ಲಿ. ಹುಟ್ಲಿ ಈ ನನ್ನ ಮಗ ಗರ್ಕೆಗೆರು ಹುಟ್ಲಿ ಬೆರ್ಕೆಗೆರು ಹುಟ್ಲಿ ತಿರ್ಕೆಗೆರು ಹುಟ್ಲಿ ಕೋಲ್ ಬೆರ್ಕೆಗೆರು ಹುಟ್ಲಿ ಆದ್ರೆ ನಾನು ದುಡ್ಡು ಮಾತ್ರ ಕೊಟ್ಬಿಟ್ರು ಸಾಕು ಸ್ವಾಮಿ. ನೀನು ಬಿಡಬೇಡ, ಕತ್ತೆ ಆಗಿ ಹುಟ್ಟಿ ಆ ಗರಿಕೆನ ಮೇಯ್ದಾಕ್ಬಿಡು. ಸಮಯ ಕತ್ತು ಹುಟ್ಟಬೇಕಾ ಕಟ್ಟೆಯಾಗಿ ನಾನು ಹುಟ್ಟಬೇಕಾ ನೀ ಮುಸುರಿಗೆ ಅಂತ ಕಳಿ. ಹೌದು, ಮತ್ತೆ ಋಣ ಪರಿಹಾರ ಆಗ್ಬೇಕು ಅಂದ್ರೆ ಕತ್ತೆ ಆದ್ರೂ ಆಗ್ಬೇಕು, ನಾಯಿ ಆದ್ರೂ ಆಗ್ಬೇಕು. ಮೇಲಾಗಿ ಈ ಜನ್ಮದ ಪರಿಜ್ಞಾನವೇ ಬರೋದಿಲ್ಲ ನೋಡು ನಿನಗೆ. ಆಯ್ತು ಬಿಡಿ ಬುದ್ಧೆ, ದೊಡ್ಡವ್ರು ಹೇಳದ ಮೇಲ ನಾವು ಈ ಮಾತು ಬಿಡಕ್ಕದ್ದ. ಆಯ್ತು ಬಿಡಿ ಶರಣು, ನಾನು ಬರ್ಲೆ ಬುದ್ಧೆ. ಭಕ್ತ ಹೋಗಿ ಬಾ, ಹಣದ ಚಿಂತೆ ಯಾರ ಬಿಟ್ಟು ಹೊರಡು. ಕೋಳಿ ಬಾಡ್ ಮಾಡ್ಬಿಟ್ಟು ತಿಂದ್ಬಿಟ್ಟು ಮೈ ಕೈಯಲ್ಲಿ ಹಿಡ್ಕೊಬಿಟ್ಟದ. ನಿಮ್ ಪುಟ್ಟ ಪಾದಕ್ಕೆ ನಮಸ್ಕಾರ. ಬತ್ತೀನಿ ಬುದ್ಧೆ ಬತ್ತೀನಿ. ಹೋಗಿ ಬಾ ಭಕ್ತ, ಹೋಗಿ ಬಾ. ಬಲ್ಲ ಬಲ್ಲ